ಒಬ್ಬ ಜ್ಞಾನಿಗಳು ಹೇಳ್ತಾರೆ, ನಮ್ಮ ಈ ತಲೆ ಉತ್ತಮಾಂಗ ಅಂತ ಕರಿತಾ ಇದ್ದಾರೆ ಲೋಕದಲ್ಲಿ. ಈ ತಲೆ ಉತ್ತಮಾಂಗ ಯಾವಾಗ ಆಗ್ತದೆ ಗೊತ್ತಾ? ಉತ್ತಮನಾದ ಭಗವಂತನ ಸಂಬಂಧಪಟ್ಟದ್ದನ್ನು ತುಂಬಿಸಿಕೊಂಡ್ರೆ ಅದು ಉತ್ತಮಾಂಗ ಅಂತ. ನಮಗೆ ನಮ್ಮ ಮಾನವನ ದೇಹದಲ್ಲಿರುವ ತಲೆಗೆ ಮಾತ್ರ ಉತ್ತಮಾಂಗ ಅಂತಾರೆ. ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಒಂದು ತಲೆಗೆ ಉತ್ತಮಾಂಗ ಅನ್ನೋಲ್ಲ. ಯಾಕೆಂದರೆ ಕೆಲವು ತಲೆಗಳು ಕೆಳಗಿದೆ. ಮರಗಳದ್ದು ನೋಡಿದರೆ ಅದರ ತಲೆಯಲ್ಲಿ ಕೆಳಗಿದೆ. ಕೆಲವು ಪ್ರಾಣಿಗಳ ತಲೆ ಅಡ್ಡ ಇದೆ, ಕೆಲವು ಪ್ರಾಣಿಗಳ ತಲೆ ಮಧ್ಯ ಇದೆ. ಹೀಗೆ ಉತ್ತಮವಾಗಿರುವ ತಲೆ ಯಾವುದು ಅಂದರೆ ಮಾನವನು ಮಾತ್ರ. ಅದಕ್ಕೋಸ್ಕರ ಹುಟ್ಟುವಾಗ ಮೊದಲು ಬರುವಂಥದ್ದು ನಮಗೆ ತಲೆಯೇ ಮೊದಲು ಬರ್ತದೆ ಅಂದ ಮೇಲೆ ತಲೆ ಬೀರುವ ಕೆಲಸ ಮಾಡಿದರೆ ಮಾತ್ರ ನಮಗೆ ಉತ್ತಮ ಅಂಗ ಇದ್ದರೆ. ಈ ಒಂದು ರುಂಡವನ್ನು ನಾವು ಯೋಚನೆ ಮಾಡಿದರೆ ಖಾಲಿಯಾದ ಚಂಬು ಬೋರ್ಲ್ ಹಾಕಿದಂತೆ ಕಾಣ್ತದೆ. ಯೋಚನೆ ಮಾಡಿರಿ, ಹಿಂದಿನ ಕಾಲದ ಒಂದು ತಾಮ್ರದ ತಂಬಿಗೆ, ಗಟ್ಟಿಯಾದ ತಂಬಿಗೆ, ನುಣುಪಾಗಿರ್ತದೆ, ಅದು ಬೋರ್ಲ್ ಹಾಕಿದರೆ ಹೇಗೆ ಕಾಣುತ್ತೋ ಹಾಗಿದೆ. ಹಾಗಾದರೆ ಇಂತಹ ಬೆಲೆ ಇಲ್ಲದ ಖಾಲಿ ಚಂಬು ಕೂಡ ಒಂದು ಬೆಲೆಯನ್ನು ಯಾವಾಗ ಪಡಿಬೋದು? ಅಲ್ಲಿ ಎಲ್ಲೋ ಬೋರ್ಲ್ ಹಾಕಿದ ಖಾಲಿ ಚಂಬನ್ನು ತೆಗೆದು ಸರಿ ಮಾಡಿ ಅದರಲ್ಲಿ ಸುವರ್ಣ ನಾಣ್ಯಗಳನ್ನು ಹಾಕಿಡ್ರಿ ನೋಡೋಣ. ಇದ್ದರೆ ಕೇಳ್ರಿ, ಅದನ್ನು ಪ್ಲಾಸ್ಟಿಕ್ ಚಂಬಲ್ಲಿ ಇಟ್ಟರು ತೊಗೊಂಡೋಗ್ಬಿಡ್ತಾರೆ. ಹಾಗಾದರೆ ಬೆಲೆಯೇ ಇಲ್ಲದೆ ಇರುವ ಅಂತಹ ಒಂದು ತಂಬಿಗೆಯಲ್ಲಿ ಸುವರ್ಣ ನಾಣ್ಯ ಹಾಕಿದರೆ ಅದಕ್ಕೆ ಬೆಲೆ ಬರ್ತದೆ. ಅಂದರೆ ಇಂತಹ ಒಂದು ಅಂಗ ಉತ್ತಮ ಆಗಬೇಕು ಅಂದರೆ ಅಲ್ಲಿ ಸುವರ್ಣ ಹಾಕಿದರೆ ಬೆಲೆ. ಈ ಸುಷ್ಟು ವರ್ಣ ಶ್ರೀಮದ್ ಆಚಾರ್ಯರ, ಟೀಕಾಚಾರ್ಯರ, ವ್ಯಾಸರಾಜರ, ರಾಘವೇಂದ್ರರ, ಪುರಂದರದಾಸರೇ ಮೊದಲಾಗಿರುವಂಥವರ ವರ್ಣಮಾಲೆಯನ್ನು ನಾವು ತಲೆಯಲ್ಲಿ ತುಂಬಿಕೊಂಡೆವು ಇಂತಹ ಸಂದರ್ಭದಲ್ಲಿ ಅಂತಾದರೆ ಅದು ನಿಜವಾದ ಉತ್ತಮಾಂಗ ಎಂಬುದಾಗಿ ಪ್ರಶಸ್ತವಾಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಂತಹ 5 ಸಂಪತ್ತುಗಳನ್ನು ಹೊತ್ತಿರುವ ನಮ್ಮ ಶಿರೋಭಾಗ, ಅದರಲ್ಲಿ ಸಹಸ್ರಾರದಲ್ಲಿ ಭಗವಂತನು ನಾರಾಯಣನು ಪವಡಿಸ್ತಾ ಇದ್ದಾನೆ. ಅದನ್ನು ನೀನು ಜಾಗೃತಗೊಳಿಸು. 7 ಅಂದ್ರೇನು? ಇಂತಹ ಶಿರಸ್ಸಿನಲ್ಲಿ ನೀನು ಇದ್ದು ಅದನ್ನು ಜಾಗೃತಗೊಳಿಸಬೇಕು. ಸಹಸ್ರಾರ ಚಕ್ರದಲ್ಲಿ ಭಗವಂತ ಪೌಡಿಸಿದರೆ ಏನು ಅದಕ್ಕೆ ಬೆಲೆ ಅಂದರೆ ಮುಂದಿನ ಮಾತು ಬಂತು, ಶಿರಿಗಿರಿ ವೆಡೆಯ ವೆಂಕಟೇಶ ಅಂದರು. ಇದು ವೆಂಕಟೇಶ ಅಂದರೆ ಒಂದು ಮಾತು ಅಂತ ಅನಿಸುತ್ತೆ, ಆದರೆ ಜ್ಞಾನಿಗಳು ಅರ್ಥ ಬರೀತಾರೆ, ಸಹಸ್ರಾರ ಚಕ್ರದಲ್ಲಿ ನಾರಾಯಣ ಬಂದು ಕೂತ ಅಂದರೆ ವೆಂಕಟೇಶ ಆಗುತ್ತಂತೆ. ಏನ್ರಿ ವೆಂಕಟೇಶ ಆಗುತ್ತೆ ಅಂದರೆ ಏನರ್ಥ? ವೆಂಕಟೇಶ ಅಂತ ಹೆಸರಪ್ಪ, ಆಗುತ್ತೆ ಅಂದರೆ ಏನು ಅರ್ಥ ಅಂದರೆ ವ ಅಂತ ಹೇಳಿದರೆ ಜ್ಞಾನಶಕ್ತಿ ಅಂತ ಅರ್ಥ. ಆಮೇಲೆ ಈ ವೆಂಕಟೇಶ ಎಂಬಲ್ಲಿ ವ ಈ ಇದೆ. ಈ ಅಂದರೆ ಇಚ್ಛಾಶಕ್ತಿ. ಹಾಗಾದರೆ ವ ಅಂದರೆ ಒಂದು ಜ್ಞಾನಶಕ್ತಿ, ಈ ಅಂದರೆ ಇಚ್ಛಾಶಕ್ತಿ. ಇವುಗಳನ್ನು ಕಟ ಅಂದರೆ ಸುರಿಸುವಂಥವನು. ಅಂದರೆ ಜ್ಞಾನ ಇಚ್ಛಾ ಶಕ್ತಿಗಳನ್ನು ಅವನು ಸುರಿಸ್ತಾನೆ. ಯಾವಾಗ? ಸಹಸ್ರಾರ ಚಕ್ರದಲ್ಲಿ ಭಗವಂತನು ಎದ್ದ ಅಂತಾದರೆ, ಜಾಗರೂಕನಾದ ಅಂತಾದರೆ ನಮ್ಮೊಳಗೆ ಸುಪ್ತವಾದ ಶಕ್ತಿಯನ್ನು ಪ್ರಕಟಗೊಳಿಸ್ತಾನೆ ಭಗವಂತ. ಅಥವಾ ವೇಂ ಪಾಪಂ ಕಟತೆ, ನಮ್ಮ ಇಲ್ಲಿ ಭಗವಂತನ ಪ್ರಾದುರ್ಭಾವ ಆಯಿತು ಅಂದರೆ ನಾವು ಯಾವಾಗಲೂ ಭಗವಂತನ ಧ್ಯಾನದಲ್ಲೇ ರತರಾಗ್ತೇವೆ. ಆದ್ದರಿಂದ ನಮ್ಮ ಪಾಪ ಎಲ್ಲ ಕಟದಾಹೆ, ಅದೆಲ್ಲವೂ ಕೂಡ ಸುಟ್ಟು ಭಸ್ಮವಾಗ್ತದೆ. ಹಾಗಾದರೆ 7 ನಾರಾಯಣ ಮೂಲರೂಪಿಯಾಗಿರುವಂತಹ ಭಗವಂತನ ಮೂಲಮಂತ್ರ, ಮೂಲರೂಪ, ಪಂಚಕೋಶಗಳಲ್ಲಿ ಆನಂದಮಯಪ್ರದವಾಗಿರುವ ರೂಪ ಅಂತಹ ನಾರಾಯಣ. 7 ನಾರಾಯಣ. ಲಕ್ಷ್ಮೀರಮಣ ಪ್ರಳಯ ಕಾಲದಲ್ಲಿ ಅಲ್ಲಿ ಕತ್ತಲೆಯಲ್ಲಿದ್ದು ಸೃಷ್ಟಿಕಾಲದಲ್ಲಿ ಜೀವರ ಹೃದಯಾಕಾಶದಲ್ಲಿ ಕತ್ತಲೆಯಲ್ಲಿರುವಂತಹ ನೀನು ಎದ್ದು ನಮ್ಮನ್ನು ಜಾಗೃತಗೊಳಿಸು. ಹೇಗೆ? ಲಕ್ಷ್ಮೀರಮಣ, ಲಕ್ಷ್ಮೀ ಸಹಿತನಾಗಿ ಇರ್ತೀಯ ನೀನು. ಅಂತಹ ಭಗವಂತ 7 ಶ್ರೀಗಿರಿ ಒಡೆಯ ವೆಂಕಟೇಶ. ಶ್ರೀ ಅಂದರೆ 5 ವಿಧವಾಗಿರುವಂತಹ ಇಂದ್ರಿಯಗಳು. ಅಂತಹ ಇಂದ್ರಿಯಗಳಿಗೆ ಶಿರಪ್ರಾಯವಾಗಿರುವಂಥದ್ದು ಈ ಒಂದು ಸಹಸ್ರಾರ ಚಕ್ರದಲ್ಲಿ ನಾರಾಯಣ ನೀನು ಇದ್ದು ಪವಡಿಸು. ಅದರಿಂದ ವೆಂಕಟೇಶ. ಅದು ವೆಂಕಟೇಶ ಎಂಬುದು ಸಂಬೋಧನೆಯಾಗೂ ಇಟ್ಟುಕೊಳ್ಬೋದು. ಈ ರೀತಿ ಭಗವಂತ ಬಂದರೆ ನಮ್ಮ ಇಚ್ಛಾಶಕ್ತಿ ಮತ್ತು
ಜ್ಞಾನಶಕ್ತಿಯನ್ನು ಸುರಿಸುವಂಥವನು, ಸುಪ್ತವಾದದ್ದನ್ನು ಏಳುವಂತೆ ಮಾಡುವಂಥವನಾಗಿದ್ದಿ ಅಂತ ಹೀಗೆ ಸ್ತೋತ್ರವನ್ನು ಮಾಡಿ, ನಂತರ ಅನುಪಲ್ಲವಿಗಳಲ್ಲೂ ಇದೇ ಭಾವವೇ ಧ್ವನಿತವಾಗುವಂತೆ ಮಾಡ್ತಾ ಇದ್ದಾರೆ. ದಾಸರೆಲ್ಲರೂ ಬಂದು ಧೂಳಿದರ್ಶನಗೊಂಡು ಲೇಸಾಗಿ ತಾಳದಂಡಿಗೆಯ ಪಿಡಿದು. ಇಲ್ಲಿ ಬೆಳಗಾಯಿತು, ದಾಸರೆಲ್ಲರೂ ಬಂದು ಧೂಳಿದರ್ಶನವ ಗೊಂಡು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ 7 ಬೆಳಗಾಗಿದೆ ಅಂತ ಅಲ್ಲಿ ಸ್ತೋತ್ರ ಮಾಡಿದರು ಪಲ್ಲವಿಯಲ್ಲಿ. ಇಲ್ಲಿ ಹೇಳ್ತಾರೆ ಬೆಳಗಾಯಿತು ಅಂತ ದಾಸರು ಬಂದರು, ಅಥವಾ ದಾಸರು ಬಂದರು ಆದ್ದರಿಂದ ಬೆಳಗಾಯಿತು. ಬಹಳ ವಿಶೇಷ ಇದೆ. ನಿಜವಾಗ್ಲೂ ಹೇಳಬೇಕಂದ್ರೆ ಬೆಳಗಾದ ಮೇಲೆ ದಾಸರು ಬಂದರೆ ಅಷ್ಟು ಸ್ವಾರಸ್ಯ ಅಲ್ಲ ರೀ. ದಾಸರು ಬಂದರು ಆದ್ದರಿಂದನೇ ಬೆಳಗಾಯಿತು. ಯಾಕೆ? ಯಾ ನಿಶಾ ಸರ್ವಭೂತಾನ ತಸ್ಯಾಂ ಜಾಗೃತಿ ಸಂಯಮಿ. ಯಾವುದು ಬೇರೆ ಎಲ್ಲರಿಗೂ ಕೂಡ ರಾತ್ರಿಯೋ ಅದು ಜ್ಞಾನಿಗಳಿಗೆ ಹಗಲಾಗಿರ್ತದೆ. ಬೇರೆ ಎಲ್ಲ ವ್ಯಕ್ತಿಗಳಿಗೆ ಯಾವುದು ಹಗಲೋ ಅದು ಜ್ಞಾನಿಗಳಿಗೆ ರಾತ್ರಿ ಆಗಿರ್ತದೆ. ನಮಗೆಲ್ಲ ಲೌಕಿಕ ವಿಷಯಗಳಲ್ಲಿ ಜಾಗೃತ, ಆದರೆ ಜ್ಞಾನಿಗಳು ಆ ವಿಷಯದಲ್ಲಿ ರಾತ್ರಿ. ನಮಗೆಲ್ಲ ಭಗವಂತನ ಗುಣಗಳು, ತತ್ವ ವಿಷಯಗಳೆಲ್ಲವೂ ಕೂಡ ರಾತ್ರಿ ಸದೃಶ, ಅದರಲ್ಲಿ ಜ್ಞಾನಿಗಳು ಸದಾ ಜಾಗರೂಕರಾಗಿರ್ತಾರೆ. ಹಾಗಾಗಿ ದಾಸರು ಬಂದರು, ಹಾಗಾಗಿಯೇ ಬೆಳಕಾಗಿದೆ ಎಂಬುದಾಗಿ ಅರ್ಥ ಇಟ್ಟುಕೊಂಡ್ರೆ ಇನ್ನೂ ಸೊಗಸಾಗತ್ತೆ. ಹೀಗೆ ದಾಸರು ಬಂದಿದ್ದಾರೆ. ದಾಸರು ಬಂದು ಏನು ಮಾಡಿದರು? ಧೂಳಿ ದರ್ಶನವಗೊಂಡು ಅಂತಾರೆ. ಇಲ್ಲಿ ಧೂಳಿ ದರ್ಶನಗೊಳ್ಳೋದು ಅಂದರೆ ವಸ್ತುತಃ ಒಂದು ಮಾತಿದೆ. ನಮ್ಮ ಮೊನ್ನೆಲ್ಲ ನಮಗೆ ಅನುಭವ ಆಗಿರ್ಬೋದು. ವರದಪ್ಪ ನಮ್ಮ ವರದರಾಜ ಸ್ವಾಮಿಯನ್ನು ನೋಡ್ಲಿಕ್ಕೆ ಹೊರಟಾಗ ಪ್ರತಿಯೊಬ್ಬರಿಗೂ ಅನುಭವ ಆಗಿದೆ, ನನಗಂತೂ ಅನುಭವ ಆಗಿದೆ. ಈ ಸ್ನಾನ ಮಾಡ್ತೀವೋ ಬಿಡ್ತೀವೋ ಮೊದಲು ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ. ಅಂದರೆ ಧೂಳಿಯ ಹೋಗೋಕ್ಕಿಂತ ಮುಂಚೆ, ಧೂಳಿ ಅದನ್ನೇ ಹೇಳ್ತಾರೆ, ಧೂಳು ಮಾಸುವುದಕ್ಕಿಂತ ಮುಂಚೆ ತೊಳೆಯುವ ಮುನ್ನ, ಮೈ ತೊಳೆಯುವ ಮುನ್ನ ದರ್ಶನ ಆಗಬೇಕು. ಅಂದರೆ ಇದರ ಸ್ಪಿರಿಟ್ ಏನು ಅಂದರೆ ದರ್ಶನದ ಕಾತುರತೆಯ ತುದಿಗಾಲದಲ್ಲಿ ಭಕ್ತ ಕಾಯ್ತಾ ಇದ್ದಾನೆ ಎಂಬ ಶಬ್ದವನ್ನು ಧೂಳಿ ದರ್ಶನವಗೊಂಡು ಅಂತ ಹೇಳ್ತಾ ಇದ್ದಾರೆ. ದಾಸರೆಲ್ಲರೂ ಬಂದಿದ್ದಾರೆ. ಏನು ಬಂದಿದ್ದಾರೆ? ಹೌದು, ಏನು ಅದರಿಂದ ಅಂದರೆ ಧೂಳಿ ದರ್ಶನ, ನಿನ್ನನ್ನು ನೋಡಬೇಕು, ನಿನ್ನ ಪಾದ ಕಮಲಗಳನ್ನು ಕಾಣಬೇಕು ಅಂತ ಅಷ್ಟೇ ಉದ್ದೇಶ. ಅಂದರೆ ದಾಸರೆಲ್ಲರೂ, ಎಲ್ಲ ಭಕ್ತರು ಕೂಡ ಅವನ ತುದಿಗಾಲಿನಲ್ಲಿ ನಿಂತ ಭಕ್ತರ ದರ್ಶನದ ಕಾತರತೆಯ ಒಂದು ಭಾವವನ್ನು ಧೂಳಿ ದರ್ಶನ ಎಂಬ ಶಬ್ದದಿಂದ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಇನ್ನೂ ಒಂದು ಆಳ ಹೊಕ್ಕಿ ನೋಡಿದರೆ ಇನ್ನೊಂದು ಅರ್ಥ ನಮಗೆ ತಿಳಿತಾ ಇದೆ. ಸ್ವಾಮಿ, ನಾನು ಲೋಕದಲ್ಲಿ ದೊಡ್ಡ ಶ್ರೀಮಂತ ಅಂತ ಬಿರುದಿರಬಹುದು, ನಾನು ಅನೇಕ ತರಹದ ಕಾರ್ಯಗಳನ್ನು ಮಾಡಿದ್ದೇನೆ ಅಂತ ಬಿರುದಿರ್ಬೋದು, ನಾನು ದೊಡ್ಡ ಕುಲದಲ್ಲಿ ಹುಟ್ಟಿದ್ದೇನೆ ಅಂತ ಬಿರುದಿರ್ಬೋದು, ಒಳ್ಳೆಯ ರೂಪವಂತ ಅಂತ ಬಿರುದಿರ್ಬೋದು. ಆದರೆ ನಿನ್ನ ಮುಂದೆ ನಾನು ನಿನ್ನ ಚರಣದ ಪಾದದ ಧೂಳಿನ ದಾಸ. ಇಂತಹ ಒಂದು ಭಾವ ಅಭಿವ್ಯಕ್ತಿ ಆಗ್ತಾ ಇದೆ. ದಾಸರು ಹೇಳುವಾಗ ದಾಸರೆಲ್ಲರೂ ಬಂದಿದ್ದಾರೆ. ದಾಸರು ಹೇಳೋದು ಹೇಳ್ತಾರೆ, ನಾನು ಬಂದಿದ್ದೇನೆಲ್ಲ, ಎಲ್ಲ ದಾಸರು ಎಲ್ಲರೂ ಬಂದಿದ್ದಾರೆ. ಯಾಕೆ? ನಿನ್ನ ಧೂಳಿ ದರ್ಶನ, ನಿನ್ನ ಪಾದದ ಚರಣದಾಸರಾಗಿ ಬಂದಿದ್ದಾರೆ. ಅದರಿಂದ ನನಗೆ ಕಾಣುವುದೆಲ್ಲವೂ ಕೂಡ ನಿನ್ನ ಪಾದದ ಧೂಳೆ ಸ್ವಾಮಿ, ಹಾಗಾಗಿ ಅದನ್ನು ತೋರಿಸು ಎಂಬುದಾಗಿ ಹೇಳುವಂತಹ ಅರ್ಥ ಇದೆ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ. ರಾವಣ ಸೀತೆಯನ್ನು ಕದ್ದೊಯ್ಯುವಾಗ ಸೀತಾಮಾತೆ ತನ್ನ ಆಭರಣಗಳನ್ನೆಲ್ಲ ಒಂದು ಕಡೆ ಮುದ್ದೆ ಮಾಡಿ ಹಾಕಿರ್ತಾಳೆ, ಗಂಟು ಕಟ್ಟಿ ಹಾಕ್ತಾಳೆ. ಹಾಕಿದಾಗ ಸುಗ್ರೀವ ಅನ್ವೇಷಣೆ ಮಾಡುವಾಗ ಆಭರಣ ಸಿಕ್ತು, ರಾಮಚಂದ್ರನಿಗೆ ಕೊಟ್ಟ. ರಾಮಚಂದ್ರ ಲಕ್ಷ್ಮಣನಿಗೆ ಕೇಳ್ತಾನೆ, ನೋಡು ಇದು ಸೀತಾದೇವಿದಲ್ವೇನೋ, ವಂಕಿ, ಡಾಬು, ಜುಮುಕಿ ಎಲ್ಲ ನೋಡು ಅಂತ ಕೇಳಿದರೆ ನಮ್ಮಪ್ಪ ಲಕ್ಷ್ಮಣ ಹೇಳ್ತಾನೆ, ನಾಹಂ ಜಾನಾಮಿ ಕೇಯೂರೇ, ನಾಹಂ ಜಾನಾಮಿ ಕುಂಡಲೆ, ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನ. ಸ್ವಾಮಿ, ನೀವು ಕಿವಿ ಓಲೆ ಕೇಳ್ತಾ ಇದ್ದೀರಿ, ಇದು ಅತ್ತಿಗೆದ ಅಂತ ಕೇಳಿದ್ರಿ, ಮತ್ತು ಈ ಕಾಲ್ಗೆಜ್ಜೆಯನ್ನು ಕೇಳ್ತಾ ಇದ್ದೀರಿ. ಆ ಕಿವಿಯೋಲೆ, ವಂಕಿ, ಡಾಬು ಅತ್ತಿಗೆದೋ ಏನೋ ನನಗೆ ಗೊತ್ತಿಲ್ಲ, ನಿಖರವಾಗಿ ಹೇಳ್ತೇನೆ, ಈ ಕಾಲ್ಗೆಜ್ಜೆ ಮಾತ್ರ ನಮ್ಮ ತಾಯಿ ಇದೆ, ಸೀತಾದೇವಿಯದೇ ಅಂತ ಹೇಳ್ತಾನೆ. ಹಾಗಾದರೆ
ಈ ಎಲ್ಲ ಪ್ರಸಂಗವನ್ನು ನಾವು ನೋಡಿದಾಗ ಗೊತ್ತಾಗೋದೇನು ಅಂದರೆ, ಭಕ್ತನಾದವನು, ಅವನ ಮೇಲೆ ವಿಶ್ವಾಸ ಇರುವಂತಹ ವ್ಯಕ್ತಿ ಎದುರಿಗೆ ಕಣ್ಣಿಗೆ ಕಣ್ಣು ಕೊಟ್ಟು, ಎದುರು ಶಟದು ನಿಂತು ತಲೆಗೆ ತಲೆ ಕೊಟ್ಟು ಏನು ಅಂತ ಮಾತನಾಡೋಲ್ಲ ಹೊರತು, ಅವನು ಕಣ್ಣಿಗೆ ಕಣ್ಣು ಕೊಡದೆ, ಬಾಯಿಗೆ ಬಾಯಿ ಹಾಕದೆ, ತಾನು ಪಾದವನ್ನು ಕೆಳಗೆ ನೋಡಿದ್ರೆ ಸಿಗುವಂತಹ ದರ್ಶನವೇ ಪಾದ ದರ್ಶನ. ಹಾಗಾಗಿ ಅಂತಹ ಇದರಿಂದ ಏನು ಗೊತ್ತಾಗ್ತದೆ ಅಂದರೆ, ಎಲ್ಲರೂ ದಾಸರೆಲ್ಲರೂ ಧೂಳಿ ದರ್ಶನ ಮಾಡ್ತಾ ಇದ್ದಾರೆ ಅಂದರೆ ಭಗವಂತ ಎಲ್ಲೋ ಧೂಳಿ ಹಾಕಿ ಹೋಗಿದ್ದಾನೆ, ಅದನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ ಅಂತ ಅರ್ಥ ಅಲ್ಲ. ಭಗವಂತನ ಪಾದ ಕಮಲಗಳನ್ನು ನೋಡಲಿಕ್ಕೆ ಉತ್ಸುಕರಾಗಿದ್ದಾರೆ ಅಂದರೆ ತುದಿಗಾಲಲ್ಲಿ ನಿಂತಿದ್ದಾರೆ ಎಂಬುದಾಗಿ ಅರ್ಥ. ಹಾಗಾಗಿ ದೊಡ್ಡವರ ಮುಂದೆ ತಲೆ ಎತ್ತದೆ ತಗ್ಗಿ ಬಗ್ಗಿ ಇರುವಂಥದ್ದು ಅದು ಒಂದು ಭಕ್ತನ ಒಂದು ವಿಶೇಷವಾದ ಲಕ್ಷಣ ಎಂಬುದನ್ನು ತಿಳಿಸಿದ್ದಾರೆ. ಸರಿ ರೀ, ಇದೆಲ್ಲ ಸರಿ. ಪಾದದ ಧೂಳು ಅಂದರೆ ನಮಗೆ ನಮಸ್ಕಾರ ಮಾಡುವಾಗ, ಗಾದಿಯಲ್ಲಿ ಹೋಗುವಾಗ ಅದಾ ಧೂಳು ಅಂದರೆ, ಇದು ಪುರಂದರ ಉಪನಿಷತ್ತಿದು. ಶ್ರೀಮದ್ ಪುರಂದರ ದಾಸಾರ್ಯರ ಧೂಳು ಅಂದರೆ ನಮ್ಮ ಧೂಳೆ, ನಾವು ನೋಡುವ ಧೂಳೆ ಅಂತ ಸ್ಪಷ್ಟ ಅರ್ಥ ಆಗ್ಬಿಟ್ರೆ ಇದು ಉಪನಿಷತ್ತು ಹೇಗಾಗ್ತದೆ? ಅದಕ್ಕೆ ಮತ್ತೆ ವೇದವನ್ನು ಪ್ರಯೋಗ ಮಾಡಬೇಕು. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧಾದೆ ಪದಂ ಸಮೂಢಮಸ್ಯ ಪಾಂಸುರೇ. ಭಗವಂತ 3 ಹೆಜ್ಜೆಗಳನ್ನಿಟ್ಟ, 3 ಲೋಕವನ್ನು ವ್ಯಾಪಿಸುವ ಮೂಲಕ ಸರ್ವಗತನಾದ ಭಗವಂತ 3 ಹೆಜ್ಜೆಗಳನ್ನಿಟ್ಟ, 3 ಕಾಲದಲ್ಲಿ ವ್ಯಾಪಿಸಿ ವಿಶ್ವತತ್ವನಾದ, ಸತ್ಯ ನಿತ್ಯ ತತ್ವನಾದ ಭಗವಂತ 3 ಹೆಜ್ಜೆಗಳನ್ನಿಟ್ಟ, 3 ವೇದಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಸರ್ವವೇದ ಪ್ರತಿಪಾದ್ಯನಾದ. ಹಾಗಾದರೆ ಭಗವಂತನ ಧೂಳು ಯಾವುದು ಅಂದರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡವೇ ಭಗವಂತನ ಧೂಳು ಅಂತ. ಎಂಥ ಮಾತರಿ! ತನ್ನ 3 ಪಾದಗಳಿಂದ ಎಲ್ಲವೂ ಅಳೆಯುವಾಗ ಎಲ್ಲ ಭಗವಂತನ ಕಾಲು ಮುಂದೆ ಸಾಸಿವೆಗಿಂತಲೂ ಹತ್ತತ್ತಾಯಿತು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಇವತ್ತವನಾಗಿದ್ದಾನೆ. ಯಾಕೆಂದರೆ ಎಲ್ಲವೂ ಕೂಡ ಭಗವಂತನ ಮುಂದೆ ತೃಣ ಅಂತ ನಿಮಗೆ ಕಲ್ಪನೆಗೆ ಹೇಳ್ತಾ ಇದ್ದೀನಿ. ಅದಕ್ಕಿಂತಲೂ ನಿಕೃಷ್ಟ, ಪರಮಾಣುಗಿಂತಲೂ ನಿಕೃಷ್ಟವಾಗಿರುವಂಥದ್ದು. ಶೇಷನನ್ನೇ ಸೇವಕನಾಗಿ, ಹಾಸಿಗೆಯಾಗಿ, ಛತ್ರಿಯಾಗಿ, ಪಾದುಕೆಯಾಗಿ ಮಾಡಿಕೊಂಡ ಭಗವಂತ ಶೇಷನ ಮೇಲೆ ಇರುವ ಬ್ರಹ್ಮಾಂಡವೇ ಸಾಸುವೆಯ ಕಾಳಿನ ಗಾತ್ರ ಅಂದರೆ ಅವನನ್ನು ಚಪ್ಪಲಿಯಾಗಿ ಮಾಡ್ಕೊಂಡಿದ್ದಾನೆ, ಹಾಸಿಗೆಯಾಗಿ ಮಾಡ್ಕೊಂಡಿದ್ದಾನೆ. ಅಂತಹ ಭಗವಂತನ ಮುಂದೆ ಈ ಬ್ರಹ್ಮಾಂಡ ಏನು ಅದನ್ನು ತಿಳಿಸುವ ಭರದಲ್ಲಿ ದಾಸರು ಹೇಳ್ತಾರೆ, ಪಾದ ಧೂಳಿ ಅಂದರೆ ಈ ವಿಶ್ವ ಬ್ರಹ್ಮಾಂಡ ಏನಿದೆ, ದೊಡ್ಡದಾಗಿರುವಂತಹ ಏನು ಬ್ರಹ್ಮಾಂಡ ಇದೆ ಅದೇ ಭಗವಂತನ ಮುಂದೆ ಅದೇ ಧೂಳಿ ಇದ್ದ ಹಾಗೆ. ಇದನ್ನು ಹೇಳಿದ್ರಿಂದ ಏನು ಗೊತ್ತಾಗ್ತದೆ ಅಂದರೆ, ಭಗವಂತ ವಿಶ್ವದ ಕುಬ್ಜತೆಯನ್ನು ದರ್ಶನ ಮಾಡಿಸಿದ್ರಿಂದ ಇದಕ್ಕೆಲ್ಲ ಆಸರೆಯಾದ ಭಗವಂತನ ಮಹತೋ ಮಹೀಯಾನ್ ಎಂಬುವ ಅಭಿವ್ಯಕ್ತಿ ಆಗ್ತಾ ಇದೆ, ಎಂಬ ಗುಣದ ಅಭಿವ್ಯಕ್ತಿ ಆಗ್ತಾ ಇದೆ. ವಿಶ್ವ ಭಗವಂತನ ಮುಂದೆ ಇಷ್ಟು ಚಿಕ್ಕದು ಅಂದರೆ ಅದಕ್ಕೆ ಆಶ್ರಯ ಕೊಟ್ಟ ಭಗವಂತನ ವ್ಯಕ್ತಿತ್ವ ಇನ್ನೆದ್ದು ದೊಡ್ಡದ್ರಿ, ಮಹತೋ ಮಹೀಯಾನ್ ಎಂಬುವಂತಹ ಗುಣ ಗೊತ್ತಾಗಲಿಕ್ಕೋಸ್ಕರ ದಾಸಾರಿಯರು ಅದನ್ನು ಧೂಳಿ ದರ್ಶನವಗೊಂಡು, ಧೂಳಿ ಅಂದರೆ ಆ ರೀತಿಯಾದ ಧೂಳಿ. ಅದನ್ನೇ ಹೇಳುವಾಗ ಆಚಾರ್ಯರು ಋಗ್ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ರಮಂತಿ ಪಾಂಸವೋ ಯತ್ರ ಪಾಂಸುರಂ ಪದಮೀರಿತಂ ಸಮೂಢಂ ತತ್ರ ವಿಶ್ವಂ ಹಿ ಪಾಂಸವ ಜಗತೀಪತೇ. ಚರಾಚರಾತ್ಮಕವಾಗಿರುವಂತಹ ವಿಶ್ವ ಎಲ್ಲವೂ ಕೂಡ ಭಗವಂತನ ಮುಂದೆ ಪಾಂಸು ಇದ್ದಾಗಂತೆ. ಆ ಪಾಂಸುವಾಗಿರುವಂತಹ ಈ ವಿಶ್ವಕ್ಕೆ ಒಂದು ಹೆಮ್ಮೆ ಇದೆ ಅಂತೆ. ಏನು ಹೆಮ್ಮೆ ಅಂದರೆ, ಭಗವಂತನ ಕೃಪಾಛತ್ರದಲ್ಲಿ ಆರಾಮಾಗಿದ್ದೆ ನಾನು, ನನಗಿಂತಲೂ ಯಾರು ಇಂತಹ ಪುಣ್ಯ ಮಾಡಿದ್ದಾರೆ ಎಂಬುದಾಗಿ ಪಾಂಸವ ಜಗತೀಪತೇಹೇ, ಜಗತ್ತಿಗೆ ಪತಿಯಾಗಿರುವ ಭಗವಂತನ ಪಾದದ ರೇಣುವಾಗಿ ನಾನು ಸುಖವಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಭಗವಂತನ ಪಾದದ ಧೂಳಿಯ ಎಚ್ಚರ ನಮಗೆ ಆದರೆ, ವಿಶ್ವವೇ ಪಾದದ ಧೂಳು ಅಂದ ಮೇಲೆ ವಿಶ್ವದ ಯಾವುದೋ ಮೂಲೆಗೂ ಸರಿಯಾಗದೆ ನಾವೆಲ್ಲಿರಿ?